ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಕೂವೆ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟದ ಕಾರ್ಯದರ್ಶಿ ಹಾಗೂ ಧರ್ಮಸ್ಥಳ ಸಂಘದ ಸಂಯೋಜಕರು ಹಾಗೂ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಹಾಲಿ ಸದಸ್ಯರು ಆಗಿರ್ತಕ್ಕಂಥ ಶ್ರೀಮತಿ ಶಶಿತಾ ರವೀಂದ್ರ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಮೀಟ್ ಯುವರ್ ಪೊಲಿಟಿಷಿಯನ್ ಪರವಾಗಿ ಸ್ವಾಗತ. ಮೇಡಮ್ ಅವರೇ, ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ. ನನ್ನ ಹೆಸರು ಶಶಿತಾ ಅಂತ. ನಾನು ಮೂಲತಃ ಪುತ್ತೂರಿನವಳು. ನನ್ನ ತಂದೆ ಹೆಸರು ನಾರಾಯಣ ಪೂಜಾರಿ, ತಾಯಿ ಹೆಸರು ರೇವತಿ ಅಂತ. ನಮ್ಮ ತಂದೆ ತಾಯಿಗೆ ನಾವು 4 ಜನ ಮಕ್ಕಳು. ನಾನು ಮೊದಲನೇವಳು. ನನ್ನ ತಂಗಿಯಂದಿರಿಬ್ರು, ಒಬ್ಬ ತಂಗಿ ಹೆಸರು ಶ್ವೇತಾ, ಸುನೀತಾ, ಶರತ್ ಅಂತ. ತಮ್ಮನ ಹೆಸರು ಶರತ್ ಅಂತ. ಹಾಗೆ ನಾನು ವೀರಮಂಗಲ ಶಾಲೆಯಲ್ಲಿ ಪ್ರೈಮರಿ ಮುಗಿಸಿ ಹೈಸ್ಕೂಲನ್ನು ಕ್ರೀಡಾ ವಸತಿ ಶಾಲೆ ಕೂಡಿಗೆಯಲ್ಲಿ ಮುಗಿಸಿರುತ್ತೇನೆ. ಆಮೇಲೆ ನನ್ನನ್ನು ಮಾವಿನಕಟ್ಟೆ ಎಂಬಲ್ಲಿಗೆ ಮದುವೆ ಮಾಡಿಕೊಡಲಾಯಿತು. ಅಲ್ಲಿ ಲಕ್ಷ್ಮಣ ಪೂಜಾರಿ ಅವರ ಮಗನಾದ ರವೀಂದ್ರರವರಿಗೆ ನನ್ನನ್ನು ಮದುವೆ ಮಾಡಿಕೊಟ್ರು. ಹಾಗೆ ನಂಗೆ ಈಗ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ಇದು ನಿಮ್ಮ ಒಂದು ಚಿಕ್ಕ ಪರಿವಾರ. ಹಾಗೆ ನಿಮ್ಮ ಒಂದು ಜನಸ್ಪಂದನೆ ಮತ್ತು ಈ ಒಂದು ಸೋಷಿಯಲ್ ಆಕ್ಟಿವಿಟೀಸ್, ಸಮಾಜ ಸೇವೆ ಆಗಿರ್ಬೋದು, ಇದು ಯಾವಾಗ್ಲಿಂದ ಸ್ಟಾರ್ಟ್ ಆಯಿತು? ಬಿಫೋರ್ ಮ್ಯಾರೇಜ್ ಇತ್ತಾ ಅಥವಾ ಆಫ್ಟರ್ ಮ್ಯಾರೇಜ್? ಅಂದ್ರೆ ನನಗೆ ಈ ಸಂಘ ಸಂಸ್ಥೆ ಅಂತ ನಂದೊಂದು ಈಗ ಧರ್ಮಸ್ಥಳ ಸಂಘ, ಸ್ತ್ರೀಶಕ್ತಿ ಸಂಘ ಇಂಥದ್ರಲ್ಲಿ ಸೇರಿ ಸ್ವಲ್ಪ ಮಾತುಕತೆ, ಈಗ ಜನರನ್ನು ಹೇಗೆ ಮಾತಾಡಿಸಬಹುದು ಅನ್ನೋದನ್ನ ನಾನು ಅಲ್ಲಿಂದ ಕಲಿತೆ. ಆಮೇಲೆ ಈ ನಮ್ಮ ಸಂಘಗಳು ಅಂದ್ರೆ ಈಗ ಬಿಲ್ಲವ ಸಂಘ, ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಟೆ. ನಂಗೆ ಈ ತರ ಜನರ ಇದೊಂದು ಅದಕ್ಕೆ ಅದೊಂದು ನಂಗೆ ಇದಕ್ಕೆಲ್ಲ ಸೇರೋದಂದ್ರೆ ನಂಗೆ ತುಂಬಾ ಇಷ್ಟ. ಜನಗಳ ಮಧ್ಯೆ ಒಂದು ಇರೋದು ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಹಾಗಾಗಿ ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು ಅಂತ ಹೇಳ್ತೀನಿ. ಹಾಗೆ ನೀವು ಸ್ತ್ರೀಶಕ್ತಿ ಸಂಘದಲ್ಲಿ ಹಾಲಿ ಸದಸ್ಯರು ಕೂಡ ಆಗಿದ್ದೀರಾ? ಹೌದು. ಓಕೆ. ಹಾಗೆ ಧರ್ಮಸ್ಥಳ ಸಂಘದ ಸಂಯೋಜಕರು ಮಾಡಿದ್ದಾರೆ ತಮ್ಮನ್ನ. ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಕಾರ್ಯದರ್ಶಿ ಕೂಡ ತಾವೇ. ಓಕೆ. ಈ ಒಂದು ಜರ್ನಿ ಹೇಗೆ ಬಂತು? ಅಂದ್ರೆ ನಾನು ಫಸ್ಟ್ ಸೇರುವಾಗ ನಂಗೆ ಅಷ್ಟು ಅದರ ಇದು ಇರ್ಲಿಲ್ಲ, ಆ ಸಂಘದ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇರ್ಲಿಲ್ಲ. ಹೋಗ್ತಾ 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 ಅದ್ರ ಬಗ್ಗೆ ನನ್ಗಿಂತ ಮುಂಚೆ ಇದ್ದವ್ರಿಗಿಂತ ಜಾಸ್ತಿ ನಂಗೆ ಅದ್ರ ಬಗ್ಗೆ ಗೊತ್ತಾಯ್ತಾ ಹೋಗ್ತು. ಆಮೇಲೆ ನಾವು ಅದರಿಂದ ತುಂಬಾ ಉಪಯೋಗವನ್ನು ಪಡ್ಕೊಂಡಿದ್ದೀವಿ. ನಾವು ಧರ್ಮಸ್ಥಳ ಸಂಘದ ಇದರಿಂದ ತುಂಬಾ ಉಪಯೋಗ ಮಾಡ್ಕೊಳ್ತೀವಿ. ಧರ್ಮಸ್ಥಳಗೆ ಸ್ತ್ರೀ ಶಕ್ತಿನೂ ಅದರಿಂದ ತುಂಬಾ ನಾವು ಅನುಕೂಲವನ್ನು ಪಡ್ಕೊಂಡಿದ್ದೀವಿ. ಆಮೇಲೆ ಯಾಕೋ ಆಮೇಲೆ ಬೇರೆ ಇದಕ್ಕೊಂದು ಹೋಗೋಣ ಅಂತ ಒಂದು ಜವಾಬ್ದಾರಿ ನಿಮಗೆ ಕೊಡ್ತಾ ಹೋದ್ರು. ಜವಾಬ್ದಾರಿ, ಹೌದೌದು. ಆಮೇಲೆ ಒಕ್ಕೂಟದ ಕಾರ್ಯದರ್ಶಿ ಎಲ್ಲರ ಒಪ್ಪಿಗೆ ಮೇರೆ ಮಾಡಿದ್ರು ಅದನ್ನ. ಜನರ ಎಲ್ಲರ ಒಮ್ಮತದಿಂದ ಒಂದು ಕಾರ್ಯದರ್ಶಿ ಸ್ಥಾನ ಕೊಟ್ರು ನಂಗೆ ಅಲ್ಲಿ. ನಿಭಾಯಿಸ್ತಾ ಇದ್ದೀನಿ. ಹಾಗೆ ಒಂದು ಗ್ರಾಮ ಪಂಚಾಯತಿನಲ್ಲಿ ಹೇಗೆ ಬಂದ್ರಿ ತಾವು? ಗ್ರಾಮ ಪಂಚಾಯತಿ ಅಂದ್ರೆ ನನ್ಗೆ ಮೂಲ ಕಾರಣ ನನ್ನ ಬೆನ್ನೆ ಹಿಂದೆ ನಿಂತು ನನ್ಗೆ ಒಂದು ಪ್ರೋತ್ಸಾಹ ಕೊಟ್ಟು ಇದ್ ಮಾಡಿದ್ರು ನಮ್ ಗಂಡ, ನಮ್ ಮನೆಯವರು, ಹಸ್ಬೆಂಡ್, ಮಾವ, ಅತ್ತೆ ಎಲ್ರು ಸಪೋರ್ಟ್ ಮಾಡಿದ್ದಾರೆ. ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಂಗೆ ಅದ್ರಲ್ಲಿ ಮುಂದೆ ಹೋಗಿ ತುಂಬಾ ಅನುಕೂಲ ಆಯ್ತು. ಎಲ್ರು ಸಪೋರ್ಟ್ ಮಾಡಿ ಕೊಟ್ರು. ನಿಮ್ಮ ಆಕ್ಚುಲಿ ರವೀಂದ್ರ ಅವರು ಸಹಿತ ಬಿಜೆಪಿ ಸಕ್ರಿಯ ಕಾರ್ಯಕರ್ತರು. ಹೌದೌದು. ಬಹಳಷ್ಟು ವರ್ಷಗಳಿಂದ ಕಾರ್ಯಕರ್ತರಾಗಿದ್ದಾರೆ. ಮತ್ತೆ ಇಡೀ ಊರಿನ ಜನ ಒಂದು ಸಪೋರ್ಟ್ ಅವರಿಗಿದೆ. ಆ ರೀತಿಯಿಂದ ನೀವು ಗ್ರಾಮ ಪಂಚಾಯತಿ ಕಾಲಿಟ್ರಿ. ಓಕೆ. ಅಲ್ಲಿ ಚುನಾವಣೆಗೆ ನಿಂತ್ರಿ, ಎಲ್ಲ ಒಮ್ಮತದಿಂದ ಗ್ರಾಮದವ್ರು ನಿಮ್ಮನ್ನ ಗೆಲ್ಲಿಸ್ಕೊಟ್ರು. ಓಕೆ. ಈಗ 3 ವರ್ಷ ಆಗಿದೆ. ಓಕೆ. ಈ ಒಂದು 3 ವರ್ಷದಲ್ಲಿ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನೀರು. ಓಕೆ. ನೀರಿಗೋಸ್ಕರ ಏನು ಒಂದು ಕೆಲಸ ಕಾರ್ಯಗಳಾಗಿದೆ? ಅಂದ್ರೆ ನೀರು, ನಮ್ಮ ಇಲ್ಲಿ ನೀರಿನ ಸಮಸ್ಯೆ ಇರ್ಲಿಲ್ಲ. ಅಂದ್ರೆ ನಮ್ಗೆ ಮೊದ್ಲೆಲ್ಲ ದೂರ ನೀರು, ಆ ಕಡೆ ಕಾಳಿಕಟ್ಟೆ ಅಂತ ಅಲ್ಲಿಂದ ನೀರು ಬರ್ತಿತ್ತು. ಚೆನ್ನಾಗಿತ್ತು, ನಮ್ಗೆ ನೀರಿನ ಸಮಸ್ಯೆ ಅಷ್ಟು ಅಂತ ಇರ್ಲಿಲ್ಲ ಯಾರಿಗೂ. ಇವಾಗ ಅಂದ್ರೆ ಒಂದು ಮನೆ ನಲ್ಲಿ ಅಂತ ಒಂದು ಕಾರ್ಯಕ್ರಮ ಕೊಟ್ರು, ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಅದೊಂದು ಕೊಟ್ರು. ಅದರಿಂದ ತುಂಬಾ ಎಲ್ಲ ಮನೆಗೂ, ಇಲ್ಲಿ ಯಾರ ಮನೆಗೂ ನೀರು ಬರಲ್ಲ ಅಂತೇಳಿ ಎಲ್ಲರ ಮನೆಗೂ ನೀರು ಹೋಗುತ್ತೆ. ಅದು ನೀರಿನ ಸಮಸ್ಯೆ ನಮ್ಗೆ ಇಲ್ಲಿ ಯಾವುದು ಇಲ್ಲ, ಎಲ್ಲ ಕರೆಕ್ಟ್ ಆಗಿ ಮಾಡಿ ಕೊಟ್ಟಿ ಹೋಗಿದ್ದಾರೆ ಇಲ್ಲಿ. ಅದೊಂದು ಕೇಂದ್ರ ಸರ್ಕಾರದೊಂದು ನಮ್ಗೊಂದು ಕೊಡುಗೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ ರಸ್ತೆಗೋಸ್ಕರ ಏನ್ ಮಾಡಿದಿರ ತಾವು? ಅಂದ್ರೆ ರಸ್ತೆಗೋಸ್ಕರ ಅಂದ್ರೆ ಸರ್, ನಾವು ಫಸ್ಟ್ ಈಗ ಹಾಲಿ ಸದಸ್ಯರಾಗಿರೋದ್ರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕಡಿಮೆ.
ಆದ್ರೂ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಶಿವರಾಜ್ ಗೌಡ್ರು ಸದಸ್ಯರು ಇದ್ದಾರೆ. ಅವ್ರ ಮುಖಾಂತರ ನಾವು ಹೋಗಿ ತುಂಬಾ ಕೆಲಸಗಳನ್ನು ಮಾಡಿದೀವಿ. ಅವರೇ ನಮ್ಗೆ ಮಾರ್ಗದರ್ಶಕರು. 4 ಸಲ ಅವರು ಹೌದು, 4 ಸಲ ಸದಸ್ಯರಾಗಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ಇದ್ರ ಸೊಸೈಟಿ ಅಧ್ಯಕ್ಷರಾಗಿದ್ದಾರೆ. ಕೂಡ ಆಗಿದ್ದಾರೆ. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗಿ ಎಲ್ಲ ಚೆನ್ನಾಗಿ ಎಲ್ಲ ಒಮ್ಮತದಿಂದ ಒಂದು ಗ್ರಾಮನ ಚೆನ್ನಾಗಿ ನಡೆಸಿಕೊಟ್ಟಿದ್ದೀವಿ ಅಂತ ಹೇಳಕ್ ಇಷ್ಟ. ಅಂದ್ರೆ ಪ್ರತಿಯೊಂದು ನೀವು ರಸ್ತೆಗಳಾಗಿರ್ಬೋದು, ಏನೇ ಒಂದು ಶಾಸಕರ ಕಡೆಯಿಂದ ತರೋದು ಒಮ್ಮತದಿಂದ ಹೋಗಿ ನೀವು ತಂದಿದೆ. ಹೌದು, ಅವ್ರ ಮುಖಾಂತರನೇ ಹೋಗಿ ನಾವು ತರ್ಬೇಕು. ಬಿಟ್ರೆ ನಮ್ಗೆ ಅಷ್ಟು ಇಲ್ಲ ಅದ್ರ ಬಗ್ಗೆ. ಅಂದ್ರೆ ನಾವು ಇಳ್ದಿರೋದೀಗ, ಅಂದ್ರೆ ಅವರು ಅದ್ರಲ್ಲಿ ಪಳಗಿ ಎದ್ದು ಬಂದಿದ್ದಾರೆ ಅಷ್ಟೇ. ಒಳ್ಳೆ ಒಂದು ಖಂಡಿತವಾಗಿ ಒಳ್ಳೆ ವಿಷಯ ಹೇಳಿದ್ರೆ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇಲ್ಲಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಶಾಲೆಗಳು ಎಷ್ಟಿದೆ ಮತ್ತೆ ಅದಕ್ಕೆಲ್ಲ ಸೌಲಭ್ಯಗಳು? ಅಂದ್ರೆ ನಮ್ ಗ್ರಾಮದಲ್ಲಿ ನನ್ಗೆ ಬಂದಿರುವ ವಾರ್ಡ್ ಅಲ್ಲಿ, ಹೌದು, ನಮ್ಗೆ ಬಂದಿರುವ ವಾರ್ಡ್ ಅಲ್ಲಿ ಅಂದ್ರೆ ಶಾಲೆಗಳು 2 ಶಾಲೆ ಪ್ರೈಮರಿ ಒಂದಿರೋದು, ಅದು ಮಾವಿನಕಟ್ಟೆ ಒಂದು ಶಾಲೆ ಮಾತ್ರ ಉಳ್ಕೊಂಡ. ಯಾಕಂದ್ರೆ ಅಂಗನವಾಡಿ 3 ಅಂಗನವಾಡಿ. ಓಕೆ, ಅಲ್ಲೆಲ್ಲ ಒಂದು ನೀರಿನ ಸೌಲಭ್ಯ ಆಗಿರ್ಬೋದು, ಎಲ್ಲ ಶೌಚಾಲಯದು ಅದು ಎಲ್ಲ ಚೆನ್ನಾಗಿದೆ. ಎಲ್ಲ ಶಾಲೆಗಳು ಚೆನ್ನಾಗಿದೆ. ನಮ್ದು 3 ಶಾಲೆಗಳು ಅಂಗನವಾಡಿಗಳಿವೆ. ತುಂಬಾ ಚೆನ್ನಾಗಿ ಎಲ್ಲ ಇದೆಲ್ಲ ಮಾಡ್ಕೊಂಡು ನಾವು ನರೇಗಾದಲ್ಲಿ ಎಲ್ಲ ದುರಸ್ತಿ ಕೆಲಸ ಅದೆಲ್ಲ ಮಾಡಿ ಚೆನ್ನಾಗಿ ಕೆಲಸ. ಉದ್ಯೋಗ ವಿದ್ಯಾಭ್ಯಾಸ ಹೇಗಿದೆ? ಅಂದ್ರೆ ಶಿಕ್ಷಕರ ಕೊರತೆ ಮಾತ್ರ ತುಂಬಾ ಇತ್ತು. ನಮ್ಮ ಮಾವಿನಕಟ್ಟೆ ಶಾಲೆಯಲ್ಲಿ ಮಕ್ಕಳು ಇದ್ರು, ಶಿಕ್ಷಕರ ಕೊರತೆ ತುಂಬಾ ಇತ್ತು. ಅಂದ್ರೆ ಅತಿಥಿ ಶಿಕ್ಷಕರು ಅಂತ ಇದ್ರು, ಅವರು 1 ವರ್ಷ ತಗೊಂಡು ಆಮೇಲೆ ಅವರ ಇದು ಇರ್ತಿರ್ಲಿಲ್ಲ. ಅದು ಒಂದೇ ಟೀಚರ್, ದೂರದವ್ರು ಟೀಚರ್ ಬಂದು ನಮ್ಗೆ ಇಲ್ಲಿ ಮಕ್ಕಳಿಗೆ ಅವ್ರು 10 ಗಂಟೆ ಬಂದು ಪಾಠ ಮಾಡಿದ್ರೆ ಕಷ್ಟ ಆಗುತ್ತೆ ಅವರಿಗೆ. ಆಗ ಒಂದೇ ಟೀಚರ್ ಕೊಟ್ಟು, ಆದ್ರೆ ಅದು ಒಂದು ಸಮಸ್ಯೆ ತುಂಬಾ ಇದೆ ನಮ್ಮ ಶಾಲೆಯಲ್ಲಿ. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಇರೋದು ಒಂದೇ ಆ ಒಂದು ಸಮಸ್ಯೆ ಬಿಟ್ಟರೆ ಬೇರೆ ಎಜುಕೇಶನ್ ಅಲ್ಲಿ ನಮ್ಮ ಶಾಲೆ ತುಂಬಾ ಚೆನ್ನಾಗಿದೆ. ಎಲ್ಲದರಲ್ಲೂ ಊಟದ ವ್ಯವಸ್ಥೆ ಆಗಿರ್ಬೋದು ಅದೆಲ್ಲ ಚೆನ್ನಾಗಿದೆ. ಯಾಕಂದ್ರೆ ನಾನು ಪಂಚಾಯತ್ ಮೆಂಬರ್ ಆಗಕ್ಕಿಂತ ಮುಂಚೆ ನಾನೊಂದು ಬಿಸಿ ಊಟದ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ದೆ. ಹಾಗಾಗಿ ಆ ಊಟದ ನಾನು ಪಂಚಾಯತ್ ಮೆಂಬರ್ ಆದ್ರೂ ಕೂಡ ಅಲ್ಲಿ ಹೋಗಿ ಊಟ ಮಾಡಿ ಬಂದಿದ್ದೀನಿ. ಹಾಗಾಗಿ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ ಸ್ವಚ್ಛತಾ ಒಂದು ಘಟಕ ಆಗಿರ್ಬೋದು ಮತ್ತೆ ಕಸ ವಿಲೇವಾರಿ ಆಗಿರ್ಬೋದು, ಅದು ಹೇಗಿದೆ? ಚೆನ್ನಾಗಿದೆ. ಯಾಕಂದ್ರೆ ಜನಗಳು ಕಸದ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಕಸ ಬಿಸಾಡಬಾರ್ದು ಅನ್ನೋದು ಅವ್ರ ಬುಕ್ಕದ. ಇನ್ನು ಕಸ ವಿಲೇವಾರಿ ಬಗ್ಗೆ ಹೇಳ್ಬೇಕಂದ್ರೆ ಬರ್ತಾರೆ, ಕಸ ಗಾಡಿ ಕಳಿಸ್ತಾರೆ, ಪಂಚಾಯತಿಂದ ಗಾಡಿ ಬರುತ್ತೆ, ಕಸ ಇದ್ರೆ ಅದಕ್ಕೆ ಕೊಡ್ತಾರೆ. ಅವ್ರಿಗೆ ಎಲ್ಲ ಮನೆಗೂ ಒಂದು ಹಸಿ ಕಸ ಒಂದು ಒಣ ಕಸ ಅಂತ 2 ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಅದು ರೋಡ್ ಸೈಡ್ ಮಾತ್ರ ಇರುವ ಮನೆಗಳಿಗೆ ಅನ್ವಯ ಆಗುತ್ತೆ. ಯಾಕಂದ್ರೆ ಹಳ್ಳಿಯಲ್ಲಿ ಅಲ್ಲಿ ರೋಡ್ ಜಾಸ್ತಿ ಇದೆ, ತೋಟ ಇರುವುದರಿಂದ ದೂರ ಮನೆಗಳಿರುತ್ತೆ. ಹಾಗಾಗಿ ಹಾಗೆ ಕಸ ವಿಲೇವಾರಿ ಘಟಕ ಇದೆಯಾ? ಘಟಕ ಇದೆ. ಈಗ ಕಸ ವಿಲೇವಾರಿ ಎಲ್ಲ ಆಗ್ತಾ ಇದೆ. ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ತಾವು ತಮ್ಮದ ಒಂದು ಕ್ಷೇತ್ರ ಇರುತ್ತಲ್ಲ, ಅಲ್ಲಿಗೆ ಎಷ್ಟು ಮನೆಗಳನ್ನು ಕೊಟ್ಟಿದ್ದೀರಿ ತಾವು? ಅಂದ್ರೆ ನನ್ನ ಒಂದು ಇದರಲ್ಲಿ ನಾನು ಒಂದು 4-5 ಮನೆ ಸಿಕ್ಕಿರ್ಬೋದು ನನ್ನ ಇದರಲ್ಲಿ. ಆದ್ರೂ ಇನ್ನೂ ತುಂಬಾ ಫಲಾನುಭವಿಗಳು ಇದ್ದಾರೆ, ಮನೆ ಬೇಕು ಅಂತ ಕುಳಿತಿರೋರಿದ್ದಾರೆ. ಆದ್ರೆ ಅವರಿಗೆ ಸರ್ಕಾರ ಮನೆ ಕೊಡುತ್ತೆ ಅಂದ್ರೆ ನಾವು ಅದನ್ನ ಅವರಿಗೆ ತಲುಪಿಸಕ್ಕೆ ರೆಡಿ ಸಾಧ್ಯ ನಮ್ಗೆ, ಇಲ್ಲದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಮನೆ ಇರ್ಬೇಕಂದ್ರೆ ಏನಾದ್ರೂ ಅವ್ರ ಹತ್ರ ಜಾಗ ಇದು ಇರ್ಬೇಕು, ಮನೆ ಅಂತ ಬೇಕು ಅಂದ್ರೆ. ಆದ್ರೆ ಕೆಲವರಿಗೆ ಲೈನಲ್ಲಿ ಎಲ್ಲ ಇರ್ತಾರೆ, ಅವ್ರಿಗೆ ಪಾಪ ಮನೆ ಇಲ್ಲ, ಕಟ್ಸ್ಕೊಳಕ್ ಆಗಲ್ಲ ಅವ್ರಿಗೆ. ಅವ್ರಿಂತ ಏನ್ ಮಾಡಕ್ ಆಗಲ್ಲ ಅವ್ರಿಗೆ. ಅವ್ರು ಹೇಗೆ ಮನೆ ಅದ್ ನಾವು ಸರ್ಕಾರನೇ ಒಂದು ಇದು ತರ್ಬೇಕು ಅಂತ ಅವರಿಗೆ ಜನಗಳಿಗೆ. ಹೌದು, ಮನವಿ ಅದೊಂದು. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಕಟ್ಟಡ, ಹೊಸ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಓಕೆ, ಅದರ ಮತ್ತೆ ಗ್ರಂಥಾಲಯ ಸೌಲಭ್ಯ ಇದೆಯಾ? ಯಾವುದರಲ್ಲಿ? ಲೈಬ್ರರಿ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ? ಗ್ರಂಥಾಲಯ ಇದೆ, ಚೆನ್ನಾಗಿದೆ ಗ್ರಂಥಾಲಯ. ಹೊಸ ಕಟ್ಟಡ ಒಂದು ನಿರ್ಮಾಣ ಆಗ್ತಾ ಇದೆ. ಮೇಡಮ್ ಅವರೇ, ನೀವು ಮತ್ತೆ ನಿಮ್ಮ ಯಜಮಾನರು ಒಂದು ಬಿಜೆಪಿಯ ಕಾರ್ಯಕರ್ತರಾಗಿದ್ದಾರೆ, ಸಕ್ರಿಯ ಬಹಳಷ್ಟು ವರ್ಷಗಳಿಂದ. ಮುಂಬರುವ ಲೋಕಸಭೆ ಚುನಾವಣೆಗೆ ನಿಮ್ಮ ಒಂದು ಅನಿಸಿಕೆ? ಅಂದ್ರೆ ಭಾರತ ಅಂದ್ರೇನೆ ಮೋದಿ ಅಂತ. ನಾವು ಲೋಕಸಭೆ ಚುನಾವಣೆಯಲ್ಲಿ ಮೋದಿನ ಬಿಟ್ರೆ ಬೇರೆ ಯಾರು ಇಲ್ಲ, ಮೋದಿನೇ. ಆಮೇಲೆ ಈಗ ಕಾಂಗ್ರೆಸ್ ಸರ್ಕಾರದ ಒಂದು ಭಾಗ್ಯಗಳು ಎಲ್ಲ ಬರ್ತಾ ಇದೆ, ಬಹಳಷ್ಟು ಭಾಗ್ಯಗಳು ಬಂದಿದೆ. ಇದು ಲೋಕಸಭೆಗೆ ಎಫೆಕ್ಟ್ ಆಗೋದಿಲ್ವಾ?
ಯಾಕಂದ್ರೆ ನಮ್ಮ ಬೂತಲ್ಲೇ ನಾವು ಲೀಡ್ ಕೊಟ್ಟು ಬಿಜೆಪಿಗೆ ಲೀಡ್ ಕೊಟ್ಟೆ ಹೋಗಿದ್ದೀವಿ. ಇನ್ನು ಲೋಕಸಭೆ ಅಂದ್ರೆ ಬಿಡ್ತೀವ ನಾವು ಹೆಚ್ಚಿಗೆ ಮಾತು ನಮ್ಗೆ ಬರಲ್ಲ, ಆದ್ರೂ ನಾವು ಬಿಜೆಪಿನೇ ಲೀಡ್ ಬರುತ್ತೆ ಅಂತ, ಮೋದಿಯವ್ರು ಬರ್ತಾರೆ ಅಂತಾನೆ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಈಗ ಮಹಿಳೆಯರಿಗೆ ಎಲ್ಲ ಸಂಘ ಸಂಸ್ಥೆ ಇದ್ರಲ್ಲೆಲ್ಲ ಇದ್ದಾರೆ ಮಹಿಳೆಯರು, ಅದರಲ್ಲಿ ತುಂಬಾ ಅವ್ರು ಹೆಚ್ಚು ಕಲ್ತಿದ್ದಾರೆ. ಅವರು ಇನ್ನೂ ಮುಂದೆ ಬರ್ಬೇಕು ಅನ್ನೋದೊಂದು ನನ್ನ ಇದು. ಅವ್ರು ಇನ್ನೂ ಮುಂದೆ ಬರ್ಬೇಕು ಅಂದ್ರೆ ಈ ಸಂಘ ಸಂಸ್ಥೆಗಳಲ್ಲಿ ಅಂತ ಅವ್ರ ಅಷ್ಟಕ್ಕೆ ಆ ಇದ್ರಲ್ಲಿ ಮಾತ್ರ ಇರ್ತಾರೆ. ಅವ್ರು ಇನ್ನೂ ಹೊರಗೆ ಬಂದು ಹೊರಗಿನ ಪ್ರಪಂಚವನ್ನು ಕೂಡ ನೋಡ್ಬೇಕು ಅನ್ನೋದು ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಹೌದೌದು. ಹಾಗೆ ಒಂದೆಲ್ಲ ಯುವ ಪೀಳಿಗೆಗೋಸ್ಕರ ಏನ್ ಹೇಳ್ತೀರಿ? ಯುವ ಪೀಳಿಗೆಗೆ ಅಂದ್ರೆ ಮೊದ್ಲಿಗೆ ಏನಿದ್ರು ವಿದ್ಯೆ ಒಂದು ಆಸ್ತಿ, ಅದು ವಿದ್ಯಾರ್ಥಿಗಳೊಂದು ಅದನ್ನೊಂದು ಇದ್ ಮಾಡ್ತಾ ಹೋದ್ರೆ ಅವ್ರಿಗೆ ಬೇರೆ ಆಸ್ತಿನೇ ಬೇಕಾಗಿಲ್ಲ. ಆ ವಿದ್ಯೆಯನ್ನೇ ಒಂದು ಆಸ್ತಿ ಅವರಿಗೆ. ಅವ್ರು ಅದನ್ನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಿ ಚೆನ್ನಾಗಿ ಓದಿ ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿದ್ರೆ ಅದು ಅದರಷ್ಟು ಒಳ್ಳೆ ಇದು ಯಾವ್ದು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಮಕ್ಕಳಿಗೆ. ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟ್ ಯುವರ್ ಪೊಲಿಟಿಷಿಯನ್ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಕೇಳಿದ್ರಲ್ಲ, ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಕೂವೆ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟದ ಕಾರ್ಯದರ್ಶಿಗಳು ಹಾಗೂ ಧರ್ಮಸ್ಥಳ ಸಂಘದ ಸಂಯೋಜಕರು ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಹಾಲಿ ಸದಸ್ಯರು ಆದಂತಹ ಶ್ರೀಮತಿ ಶಶಿತಾ ರವೀಂದ್ರ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟ್ ಯುವರ್ ಪೊಲಿಟಿಷಿಯನ್. ಧನ್ಯವಾದಗಳು.